ನ್ಯೂ ಡೇ ನ್ಯೂ ಅಡ್ವೆಂಚರ್. ಸೋಲಾರ್ ಅಂತ ಫಿಕ್ಸ್ ತಲೆ ಟ್ರೈ ಮಾಡ್ತೀನಿ ಟ್ರೈ. ಸೊ ಗಾಯ್ಸ್, ಇವತ್ತು ನೋಡ್ರಿ ನಾವು ಇಡೀ ಇಂಡಿಯಾದಾಗೆ ಯಾರು ಮಾಡಾರ್ದಂಥ ಕಂಟೆಂಟ್ ಮಾಡಕೊಂತೀವಿ. ಅದೇನತ್ತಂದ್ರೆ ನಾವು ಟೆಸ್ಟ್ ಮಾಡ್ತೀವಿ, ಮನುಷ್ಯ ಫಾಸ್ಟ್ ಹೋಗ್ತನೋ ಅಥವಾ ಬೈಕ್ ಫಾಸ್ಟ್ ಹೋಗ್ತದೋ. ಈಗ ನಾನು ಓಡ್ತೀನಿ, ಈ ಸ್ವಾಮಿ ಬೈಕ್ ತೊಗೊಂಡು ಹಾಗೆ ಹೋಗ್ತಿರ್ತಾನೆ. ಬೈಕ್ ಮುಂದೆ ಹೋಗ್ತೋ ನಾ ಮುಂದೆ ಹೋಗ್ತೀನಿ ನೋಡ್ತೀನಿ. ಇದು 4 ಸಲ ನೋಡ್ತೀವಿ, 4 ಗೇರ್ನಾಗ ಯಾವ ಗೇರ್ನಾಗ ಅವ್ನಿಗೆ ಹಿಂದೆ ಹಾಕ್ತೀನಿ ಅಂತೇಳಿ ನೋಡ್ತೀವಿ. ಸೊ ಅಲ್ಲಿ ನಮ್ಮ ಶಾಂತ ನಿಂತನ್ರಿ ಅಲ್ಲಿ ಎಂಡ್ ಲೈನ್ ಬಲ್ಲಿ. ಗೈಸ್ ಇಲ್ಲದ ನೋಡ್ರಿ ತೆಗ ಈ ರೋಡ್ ಬ್ರೇಕಿಗೆ ಅವರು ಅಲ್ಲಿಂದ ಓಡಿ ಬರ್ತಾರ ನೋಡ್ರಿ. ಅವರು ವಿಡಿಯೋ ಮಾಡತ್ತಾರ. ಅಲ್ಲಿಂದ ಇಲ್ಲಿಗೆ ಎಂಡ್ ಪಾಯಿಂಟ್ ನೋಡಂಬರ್ರಿ. ಎಷ್ಟು ನಿಮಿಷನಾಗ ಓಡ್ತಾರ, ಯಾರು ಫಸ್ಟ್ ಬರ್ತಾರ ಅಂತೇಳಿ ಚೆಕ್ ಮಾಡೋಣ. ಈಗ ನಾನು ಸ್ವಾಮಿ ಹೋಗ್ತೀವಿ. ಈಗ ಸ್ವಾಮಿ ಅವರು ಇಲ್ಲಿ ನಿಂತಾರ ನೋಡ್ರಿ, ಇಲ್ಲಿ ಬೈಕ್ ಮ್ಯಾಗ ಹಬ್ಬು ಚಲೋ ಹಬ್ಬ. ಸೊ ಗಾಯ್ಸ್, ಈಗ ನಾವು ಮಸ್ತ್ನಾಕ ಹೊಸದಾಗಿ ಒಂದು ಅಡ್ವೆಂಚರ್, ನ್ಯೂ ಡೇ ನ್ಯೂ ಅಡ್ವೆಂಚರ್. ಸೋಲಾರ್ ಅಂತ ಫಿಕ್ಸ್ ತಲೆ ಸೊ ಗಾಯ್ಸ್, ಇದಕ್ಕಿಂತ ಫಾಸ್ಟ್ ಏನು ಹೋಗಲ್ಲ. ಸೊ ಒಂದ್ಸಲ ಟ್ರೈ ಮಾಡಿಬಿಡ್ತೀವಿ ನಾವು. ಒಂದ್ಸಲ ಟ್ರೈ ಮಾಡಿದ್ರೆ ಏನು ತಪ್ಪಿಲ್ಲ, ಒಂದ್ಸಲ ಟ್ರೈ ಮಾಡ್ತೀವಿ ಗೈಸ್. ಸೊ ಗೈಸ್, ಈಗ ಫಸ್ಟ್ನೇ ಸ್ಟಾರ್ಟ್ ಮಾಡ್ತೀವಿ. ಈಗ ರೆಡಿಯಾ? ಸೊ ಗೈಸ್, ಫಸ್ಟ್ ಅಟೆಂಪ್ಟ್ನಾಗೆ ಫೇಲ್ ಆದಿವ, ಅದು ಪಾಸ್ ಆಯ್ತು. ಬರ್ರಿ, ಆ್ಯಕ್ಚುಲಿ ನೀನು ಚಪ್ಪಲಿ ಬಿಟ್ಟು ಓಡ್ಬೇಕು, ಅದು ಸ್ಪೋರ್ಟ್ಸ್ ಅಲ್ಲ. ಫಸ್ಟ್ನೇ ಗೇರ್ನಾಗೆ ಸೋತ್ಬಿಟ್ಟವಲ್ಲ ಅವಲ್ಲ, ಒಂದೇ ಗೇರ್ನಾಗೆ ಓಡೋದಾಗಲಿಲ್ಲ. ಇನ್ನು 2, 3, 4 ಕಂಡೌಟ್ ಸ್ಪೀಡ್ ಹೋಗ್ಬಿಡ್ತಾನ. ಹಾಂ, ಆ್ಯಕ್ಚುಲಿ ದೂರ ಆಗ್ತಲ್ಲ, ಓಡೋದಾಗಲ್ಲ ಅಷ್ಟು ಸ್ಪೀಡ. ಆದ್ರೆ ಸುಮ್ಮನೆ ಟ್ರೈ ಅಂತೂ ಮಾಡ್ತೀವಿ ಮಸ್ತ್ನಾಗ. ಸೊ ಚಲೋ ಟ್ರೈ ಅಂತೂ ಮಾಡಮ್, ಸುಮ್ಮನೆ ಏನು ಮಾಡೋಕ್ಕಾಗಲ್ಲ. ಏನ್ರಿ ಒಂದು ಕೊಡ್ಬೇಕಲ್ಲ ನಿಮಗೆ. ಸೊ ಗೈಸ್, ಈಗ 2ನೇ ಗೇರ್ನ ಟೆಸ್ಟ್ ಮಾಡ್ತೀವಿ ಮಸ್ತ್ನಾಗ. ಈ ಸಲ ಚಪ್ಪಲ್ ಬಿಟ್ಟು ಓಡ್ತೀನಿ. ಸೊ ಗೈಸ್, ರೆಡಿ? ಹಾಂ, 1, 2, 3 go. ಗಾಯ್ಸ್, ಈಗ 2 ಒಮ್ಮೆ ಬತ್ತು. ಸೆಕೆಂಡ್ ಗೇರ್ನಾಗ, ಫಸ್ಟ್ ಗೇರ್ನಾಗ ಆದ್ರೆ ಆಗಲಿಲ್ಲ. ಸೆಕೆಂಡ್ ಗೇರ್ನಾಗ ಮಾತ್ರ ಇಬ್ಬರು ಒಮ್ಮೆ ಬಂದರು. ಕಂಗ್ರ್ಯಾಚುಲೇಷನ್. ನ್ಯೂಟ್ರಲ್ ಬಿಟ್ಟು ಅದಕ್ಕೆ ನಾ ಮುಂದೆ ಬಂದೆ, ಇಲ್ಲಾಂದ್ರೆ ಬರ್ತಿಲ್ಲ. ಹೆಂಗೆ ಅನಿಸ್ತು ನಿಮ್ಗೆ? ಹೆಂಗೆ ಅನಿಸ್ತು? ತುಂಬ ಬೇಸರ ಅನಿಸ್ತು. ಎಷ್ಟು ಸಹ ಅದು 2ನೇ ಗೇರ್ನಾಗ ಸ್ವಲ್ಪ ಕಿತ್ತಾತ್ ಇಲ್ಲೇ ಬರೋಣ. ಅವ್ನು ನ್ಯೂಟ್ರಲ್ ಬಿಟ್ಟವ, ಕೈಯಂದು ರೇಸ್ ಬಿಟ್ಟು ನ್ಯೂಟ್ರಲ್ ಹಿಡ್ದ. ಅದಕ್ಕೆ ನಾ ಸ್ವಲ್ಪ ಓಡು ಅಂದೆ. ಬರೇಗಾಲಿ ಆದ್ರೆ ಆಗಲೇ 1ನೇ ಗೇರ್ನಾಗ ಹಿಂದಕ್ಕೆ ಹಾಕಿಬಿಡ್ತೀನಿ ನನಗೆ. ನನಗೆ ನೆನಪಾಗಿಲ್ಲ ಈ ಸಲ. ಮತ್ತು ಫ್ರೆಂಡ್ಸ್, ಈಗ 3ನೇ ಗೇರ್ನ ಟ್ರೈ ಮಾಡ್ತಾ. ರೆಡಿಯಾ? ರೆಡಿಯಾ? 1, 2, 3 ಗೋ. ಅಣ್ಣ ಸೋತ್ಬಿಟ್ಟ. ಗಾಯ್ಸ್, 3rd ಗೇರ್ನಾಗ ಅಂತೂ ಆಗಲಿಲ್ಲ. ಯಾಕಂದ್ರೆ ಸೆಕೆಂಡ್ ಗೇರ್ನಾಗ ಸ್ವಲ್ಪ ನ್ಯೂಟ್ರಲ್ ಬಿಟ್ಟಿದ್ದ ಬೈ. ಹೆಂಗ ಅನ್ಸ್ಲತ್ತ? ಅರ್ಥ ಆಯ್ತಾ? ಲಾಸ್ಟ್ ಗೇರ್ನಾಗ ಟ್ರೈ ಮಾಡ್ತೀವಿ. ಬೋಲ್ಟ್ ಆಗ್ಬಿಡ್ತದೆ ಗಾಯ್ಸ್. ಹೋಗಿ, ವೆಲ್ ಡನ್. ಸಕ್ಕತ್ತಾಗಿ ಪ್ರಯತ್ನ ಮಾಡ್ತಾ ಇದ್ದೀರಾ. ಲಾಸ್ಟ್ ಗೇರ್. ಸೊ ಗೈಸ್, ಈಗ ಬಹಳ ಅದ್ಭುತವಾದಂತ ಲಾಸ್ಟ್ ಗೇರ್ ಗಾಯ್ಸ್. ಈಗ ಲಾಸ್ಟ್ ಗೇರ್ನ 4th ಗೇರ
ಎಲ್ಲ ಗೇರ್ ಹಾಕ್ತಾ. ಈಗ ನಾವು ಓಡಿ ತೋರಿಸ್ತೀವಿ. ಸಾತು ನನ್ನ ಕೈಲಿ ಹತ್ರ ಹಿಂದೆ ಹಾಕೋದಾಗಲ್ಲ, 3rd ಗೇರಿಗೆ ಹಿಂದೆ ಹಾಕೋದಾಗಲಿಲ್ಲ. ಈಗ ಏನಿಲ್ಲ ಹಿಂದೆ ಹಾಕೋದಾಗಲ್ಲ, ಆದ್ರೂ ನೋಡೋಣ, ಟ್ರೈ ಮಾಡ್ತೀನಿ. ಟ್ರೈ ಎಲ್ಲ ನಿಮ್ಗೋಸ್ಕರ ಗೈಸ್. 1 2 3. ನಿಮ್ಮ ಸಕ್ಸಸ್ ಆಗಲಿಲ್ಲ ಅದು. ಲಾಸ್ಟ್ ಗೇರ್ 3rd ಗೇರ್. ಸೊ ಗೈಸ್ 4th ಗೇರ್ ನಾವು ಟ್ರೈ ಮಾಡಿದೆವು. ನನ್ನ ಕೈಲಿ ಹೊಡೆದಾಗಲಿಲ್ಲ, ಊಟ ತಂಬರಲತ್ತ. ಸೊ ಈಗ ವಿಡಿಯೋ ಅಲ್ಲಿಗೆ ಹೋಗ್ತೀವಿ. ಈಗ ಅಲ್ಲಿಗೆ ಅಲ್ಲಿ ಐತೆ ಫೋನು ನೋಡ್ರಿ, ಐಫೋನ್ 15 ಅದು. ನಾ S26 ಅಲ್ಟ್ರಾದ ವಿಡಿಯೋ ಮಾಡತ್ತೀನಿ. ಅಲ್ಲಿ ಫೋನ್ ಇಟ್ಟಾರ, ಇಲ್ಲಿ ತನಕ ಬಂದಾರ. ಅಲ್ಲಿ ಒಬ್ರು ಇಲ್ಲಿ ಕಾಯಕ ಸ್ವಲ್ಪ ಡೇರಿಂಗ್ಗೆ ಭಾಳ ಐತೆ ಅಂದ್ರೆ. ಓಕೆ. ಸೊ ಫ್ರೆಂಡ್ಸ್, ನಾ ಅಂತೂ 4th ಗೇರ್ನಾಗ, ಆದ್ರೆ 2nd ಗೇರ್ ಹಾಕಿದಾಗ ಒಂದ್ಸಲ ಓಡಿದೆ, ಅದು ನ್ಯೂಟ್ರಲ್ ಬಿಟ್ಟನ ತೋಡಿದೆ. ಇಲ್ಲಾಂದ್ರೆ ನನ್ನ ಕೈಲೇ ನೋಡೋದಾಗ್ತಿಲ್ಲ. ಸೊ ಈಗ ನಮ್ಮ ಸ್ವಾಮಿಗಳು ಓಡ್ತಾರ, ಈಗ ನಾ ಬೈಕ್ ಹೊಡಿತೀನಿ. ನಮ್ಮ ಸ್ವಾಮಿ ಹಿಡ್ಕೊಂಡು ಓಡ್ತಂತ ಬೇಡ, ನಾ ಓಡ್ತೀನಿ. ಬೇಡ ಸುಮ್ಮನೆ ಚಲೋ ಮಾಡಿ ಬಾ. ಚಲೋ ಮಾಡಿ, ನೀನೇ ಚಲೋ ಮಾಡು. ಸೊ ಗೈಸ್, ಇಡ್ತಾರ ನಾವು ಹೊಡಿದೆ. ಈಗ ನಮ್ಮ ಸ್ವಾಮಿಗಳು ಓಡ್ತಾರ, ಬಾ ನಿಂದ್ರ ಬೈತಿ. 1ನೇ ಗೇರ್ನಾಗ ಟ್ರೈ ಮಾಡ್ತೀವಿ. ನಮ್ಮ ಸ್ವಾಮಿ ಓಡ್ತಾನೆ. ಈಗ ರೆಡಿಯಾ? ರೆಡಿ? ಓಡ್ದ ಗೈಸ್, ಅಲ್ಲಿ ಓಡತ್ತಲ್ಲ, ಅಲ್ಲಿ ಓಡ್ದ. ಯಾಕ ಹ್ಯಾಂಗ 1ನೇ ಗೇರ್ನಾಗ ಓಡ್ದೀನಿ ನಾ ಓಡೋದಾಗಿಲ್ಲ. ಸೊ ಗೈಸ್, 1ನೇ ಗೇರ್ನಾಗ ಅಣ್ಣ ಹಿಂದೆ ಹಾಕದ. ಕಂಗ್ರ್ಯಾಚುಲೇಷನ್ಸ್. ಈ ಸಲ ನಾ ತೊಂಬರ್ತೀನಿ. ಗೈಸ್, ಈಗ ನಮ್ಮ ಶಾಂತ ಓಡ್ತಾನ. ಟ್ರೈನ್ ಅದೇ ಒಟ್ಟು ಓಡ್ತಲ್ಲ. ಸೊ ಗೈಸ್, ಈಗ ನಮ್ಮ ಶಾಂತ ಓಡ್ತಾನಂತ. ನಮ್ಮ ಸ್ವಾಮಿ ಗಾಡಿ ಹೊಡಿತಾನೆ ಈಗ. ಸೊ ಆ್ಯಕ್ಚುಲಿ ಏನಪ್ಪ ಅಂದ್ರೆ, ನನಗೆ ಗಾಡಿ ಹೊಡ್ಲಿಕ್ಕೆ ಬರಲ್ಲ ಆ್ಯಕ್ಚುಲಿ. ಅರ್ಧಕ್ಕೆ ಮರ್ಧ ಹೊಡಿತೀನಿ. ಸೊ ಅದಕ್ಕೆ ತಡ್ದಡ್ ದಾಟಿಸಿಬಿಟ್ಟ. ಅವೆಲ್ಲ ಫುಲ್ ಎಕ್ಸ್ಪೀರಿಯನ್ಸ್ ಅದ ಅವನಿಗೆ. ಫಸ್ಟ್ನೇದ ಓಡೋದಾಗಲಿಲ್ಲ ನನಗೆ 1ನೇ ಗೇರ್ನಾಗ. ಸ್ವಾಮಿ ಓಡ್ದ. ಆ್ಯಕ್ಚುಲಿ ಅವನಿಗೆ ಭಾಳ ಸ್ಟ್ರಾಂಗ್ ಅದಾನ. ಸೊ ಗೈಸ್, ಏನಪ್ಪ ಅಂದ್ರೆ, ಆ ಕಡೆ ರೋಡ ಈ ಕಡೆ ರೋಡ ನಡಬರ್ಕ ಇಲ್ಲಿ ಏನು ಮಾಡ್ರ ಹೊಲ್ದವರು ಪೈಪ್ ತೊಗೊಂಡು ಹೋಗ್ಯಾರ ಈ ಕಡೆ. ಸೊ ಅಲ್ಲಿ ಬಂದು ನೋಡ್ರಿ ಗೈಸ್, ಜಾತ ಅಲ್ಲೇ ನಿಂತಾರೆ. ಅವನಲ್ಲೇ ಬಿಟ್ಬಿಟ್ಟ ಗಾಯ್ಸ್, ಅಲ್ಲೇ ಬಿಟ್ಬಿಟ್ಟ, ಫೇಲ್ ಆಗ್ಬಿಟ್ಟ. ಬಾ ಆಯ್ತಲ್ಲ ಸ್ವಾಮಿ, ನೀನು ಓಡ್ತಿ? ಓಡ್ತಾ ಏನ ಮತ್ತೆ 2ನೇದು 3ನೇದು ಗೇರ ಓಡ್ತೇನಿಲ್ಲ? ಇಲ್ಲ ಓಡ್ತಿದ್ದಂದ್ರೆ ಓಕೆ, ಇಲ್ಲ ಅಂದ್ರೆ ಇದು ಮಾಡ್ಬಿಡ್ತೀನಿ, ಫೈನಲ್ ಮುಗಿಸ್ಬಿಡ್ತೀನಿ ವಿಡಿಯೋ. ಸೊ ಗೈಸ್, ಅಲ್ಲಿ ನೋಡ್ರಿ ಓಲ್ ನಿಂತಾರ. ಸೊ ಏನಪ್ಪ ಅಂದ್ರೆ, ಸಾಕತ್ತ. ಸ್ವಾಮಿನೂ ಓಡಲತ್ತ, ಶಾಂತನೂ ಓಡಲ್ಲ. ಅವ್ನಿಗೆ ಕಾಲು ಬೇನೆ ಅಂತ ಅಲ್ಲಿ ಏನೋ ಹಳ್ಳ ಗಿಳ ಏನೋ ನಡ್ತು. ಈಗ ವಾಪಸ್ ಮನೆಗೆ ಹೋಗ್ತೀವಿ. ಮಸ್ತ್ನಾಕ ನನಗಂತೂ ಮಸ್ತ್ ಎಕ್ಸ್ಪೀರಿಯೆನ್ಸ್ ಆಯಿತು. ಮುಟ್ಟ ಹಳ್ಳ ನಟ್ಟು ಅವನ ಹಳ್ಳ ಗಿಳ ಎಲ್ಲ ಭಾಳ ನಟ್ಟು. ಸೊ ಈಗ ಹೋಗ್ತೀವಿ ಮನೆಗೆ. ಸೊ ಗೈಸ್ ನೋಡ್ರಿ, ಇಲ್ಲಿ ಓಡ್ಲಕ್ಕೆ ಹೋಗಿ ಹಳ್ಳ ಚುಚ್ಚು ನೋಡ್ರಿ ಇಲ್ಲಿಗ. ಬೇಡ ಅಂದ್ರೆ ಕೇಳ್ತೀರ ಅಂದ್ರೆ ಕೇಳಲೇ ಇಲ್ಲ. ವಾ. ಸೊ ಗೈಸ್, ನನಗಂತೂ ಮಸ್ತ್ ಎಕ್ಸ್ಪೀರಿಯೆನ್ಸ್ ಆಯಿತು ಓಡಿ. ಸೊ ನಮ್ಮ ಸ್ವಾಮಿನೂ 1ನೇ ಗೇರ್ನೇ 1ನೇ ಗೇರ್ನೇ ದಾಡ್ದ. ಸೊ ಆಮೇಲೆ 2ನೇ ಗೇರ 3ನೇ ಗೇರ 4ನೇ ಗೇರ ಓಡು ಅಂದ್ರೆ ವಾಲಲ್ಲತನ ಸಾಕಾಯ್ತು ಅವನಿಗೂ. ಸೊ ಗೈಸ್, ನಮ್ಮ ಶಾಂತನೂ ಓಡ್ದ. ಏನಪ್ಪ ಅಂದ್ರೆ, ಇಲ್ಲಿ ಹತಾತ್ ಹೋಗೋದಕ್ಕೆ ಹಳ್ಳ ನಡ್ದವನಿಗೆ ಕಾಲು ಬೇನೆ ಆಯಿತು, ಅದಕ್ಕೆ ಬಿಟ್ಟ. ಇಲ್ಲಾಂದ್ರೆ ಓಡೋನೇ ಇದ್ದ ಅವನು. ಎಲ್ಲ ಟ್ರೈ ಮಾಡೋರು ಯಾರು ಇಲ್ಲೆಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದಿ. ಸೊ ನನಗಂತೂ ಮಸ್ತ್ ಎಕ್ಸ್ಪೀರಿಯೆನ್ಸ್ ಆಯಿತು. ಕಾಲಾಗ ಮುಟ್ಟ ಹಳ್ಳ ನಟ್ಟು ಬ್ಯಾನ್ ಆಗ್ಲಕತ್ತವ.
ಈಗ ನಮ್ಮ ಇದು ಆಕ್ಚುಲಿ ಚೆನ್ನಾಗಿರೋ ಸ್ವಾಮಿ ನಿಂದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಒಂದೇ ರೌಂಡಿ ಕಾಲ್ ಬೇಡ ಅದಕ್ಕೆ ಎರಡನೇ ರೌಂಡ್ ಟ್ರೈ ಮಾಡ್ಲಿ ಅಂದ್ರೆ ನಾನೇ ಚಲೋ ಅಲ್ಲ, ನಾಲ್ಕು ರೌಂಡ್ ಟ್ರೈ ಮಾಡ್ದೆ ನಾನು. ಯಾತ ನಿನಗ ಕಾಲ್ ಬೇನೆ ಹಿಡಿ ಕಾಲ್ ಸೊಟ್ಟಲ್ಲ ಈಗ. ಓ ಮೈ ಗಾಡ್, ಈ ಮನೆಗೆ ಹೋಗ್ತೀವಿ. ಆಯ್ತು, ಸಬ್ಸ್ಕ್ರೈಬ್ ಮಾಡಿ.